ಮಾತು ಕಡಿಮೆ ಇರುತ್ತೆ. ಬಟ್ ಅದಕ್ಕೆ ರಿಯಾಲಿಟಿ ಆಫ್ ರೀಸನ್ ಹೇಳಲ್ಲ, ಕಾರಣ ಹೇಳಲ್ಲ. ಮಾತು ತುಂಬಾ ಕಡಿಮೆ ಮಾಡ್ತಾರೆ. ನೀವ್ ಯಾಕೆ ಮಾತು ಕಡಿಮೆ ಮಾಡಿದ್ದೀರಾ? ಏನ್ ಕಾರಣ? ನಾ ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ದೀನಾ? ನಿಮ್ದು ತಪ್ಪು ನಡೆದೋಗಿದ್ಯಾ? ಹೇಳಿ ತಿದ್ಕೋತೀನಿ ಅಂತ ನೀವು ಕೇಳಕ್ ಹೋದ್ರೆ, ಅವ್ರು ಅದಕ್ಕೆ ಕಾರಣನೇ ಕೊಡಲ್ಲ. ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗ್ತಿದ್ದಾರೆ, ಅದು ಗೊತ್ತೇ ಆಗಿದಂಗೆ ಅಂತ ಹೇಳಿದ್ರೆ, ಅವರಲ್ಲಿ ನಿಮ್ಗೆ ಕಾಣುವಂತ ಸಿಗ್ನಲ್ಸ್ ಅಂದ್ರೆ ಸೈನ್ಸ್ ಲಕ್ಷಣಗಳಂತ ಹೇಳ್ತೀನಿ. ಈ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ಸ್ಲೋಲಿ ನಿಮ್ಗೆ ಗೊತ್ತಿಲ್ದಿರ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅರ್ಥ. ಸೊ ಏನು ಆ ಲಕ್ಷಣಗಳು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಶೋರ್ ಸಿಗುತ್ತೆ ನಿಮಗೆ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತು ಕಡಿಮೆ ಇರುತ್ತೆ ಬಟ್ ಅದಕ್ಕೆ ರಿಯಾಲಿಟಿ ಆಫ್ ರೀಸನ್ ಹೇಳಲ್ಲ, ಕಾರಣ ಹೇಳಲ್ಲ. ಮಾತು ತುಂಬಾ ಕಡಿಮೆ ಮಾಡ್ತಾರೆ. ನೀವ್ ಯಾಕೆ ಮಾತು ಕಡಿಮೆ ಮಾಡಿದ್ದೀರಾ? ಏನ್ ಕಾರಣ? ನಾ ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ದೀನಾ? ನಿಮ್ದು ತಪ್ಪು ನಡೆದೋಗಿದ್ಯಾ? ಹೇಳಿ ತಿದ್ಕೋತೀನಿ ಅಂತ ನೀವು ಕೇಳಕ್ ಹೋದ್ರೆ, ಅವ್ರು ಅದಕ್ಕೆ ಕಾರಣನೇ ಕೊಡಲ್ಲ. ಏನಿಲ್ಲ ಬಿಡಿ, ಸೈಲೆಂಟ್ ಆಗಿರ್ತಾರೆ, ಮಾತು ಕಮ್ಮಿ ಮಾಡ್ತಾರೆ. ಕಾರಣ ಕೇಳಕ್ ಹೋದ್ರೆ ಕಾರಣನೂ ಕೊಡಲ್ಲ. ಇದು ಕಂಟಿನ್ಯೂಸ್ಲಿ ಈ ಒಂದು ಲಕ್ಷಣದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಹುಷಾರಾಗಿರಿ. ಏನೋ ಒಳಗಡೆ ಗೊಂದಲಗಳು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ಸ್ವಲ್ಪ ಕೇರಲ್ಲಿ ಇರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಆಬ್ಜೆಕ್ಟ್ಸ್ ಅವ್ರಿಗೆ ಮ್ಯಾಟ್ರೇ ಆಗೋದಿಲ್ಲ. ನೀವಿಲ್ಲ ಅಂದ್ರೆ ಅವರಿಗೆ ಲೈಕ್ ಫೀಲೇ ಆಗಲ್ಲ. ಅವರು ನೀವಿದ್ರೇನು ಇಲ್ಲದೆ ಹೋದ್ರೇನು, ಈ ಲೆವೆಲಿಗೆ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಶೋರ್ಲಿ 101% ಎಲ್ಲೋ ಒಂದ್ ಕಡೆಗೆ ಏನೋ ಮಿಸ್ ಹೊಡಿತಾ ಇದೆ. ನಿಮ್ಮಿಂದ ದೂರ ಹೋಗ್ಲಿಕ್ಕೆ ಅವ್ರು ಪ್ರಯತ್ನ ಪಡ್ತಿದ್ದಾರೆ ಅಂತ ಅರ್ಥ. ಯಾಕಂದ್ರೆ ನಿಮ್ಮ ಪ್ರೆಸೆನ್ಸ್ ಅನ್ನು ಇಷ್ಟಪಡೋರು, ನೀವು ಇರಬೇಕು ಅಂತ ಬಯಸುವಂತ ವ್ಯಕ್ತಿ, ನೀವಿಲ್ಲ ಅಂದ್ರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಲ್ಲ, ಕೇರ್ ಮಾಡಲ್ಲ, ಅಂಡ್ ನೀವಿಲ್ಲ ಅಂದ್ರೆ ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ 101% ಅವ್ರು ನಿಮ್ಮಿಂದ ದೂರ ಆಗ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಇದು ಮೇಜರ್ ಲಕ್ಷಣ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಣ್ಣ ವಿಷಯಕ್ಕೂ ಇರಿಟೇಟು. ನೀವು ಜಗಳನೇ ಮಾಡಿರಲ್ಲ, ಬಟ್ ಸಣ್ಣ ವಿಚಾರಕ್ಕೂ ಕೂಡ ಇರಿಟೇಟ್ ಆಗ್ತಿದೆ, ನನಗೆ ಮಾತಾಡಕ್ ಹೋಗ್ಬೇಡ. ಆಕ್ಚುಲಿ ಇರಿಟೇಟ್ ಆಗುವಂತ ಪದ ಬಳಸಿರಲ್ಲ ನೀವು, ಬಟ್ ಸ್ಟಿಲ್ ಅವ್ರು ಏನ್ ಮಾತಾಡ್ತಾರೆ, ಇರಿಟೇಟ್ ಮಾಡ್ಬೇಡ, ನಂಗೆ ಇರಿಟೇಟ್ ಮಾಡ್ತಿದ್ಯಾ ತುಂಬಾ ನೀನು, ಈ ತರದೆಲ್ಲ ಮಾತಾಡಕ್ ಶುರು ಮಾಡ್ತಾರೆ. ಓಕೆ, ಆಕ್ಚುಲಿ ಇರಿಟೇಟ್ ಏನಕ್ಕೆ ಅಂದ್ರೆ, ಅವ್ರು ದೂರ ಹೋಗ್ಬೇಕು ಅಂತ ಇರಿಟೇಟ್ ಅಂತ ಫೀಲ್ ಮಾಡ್ಕೋತಾ ಇದ್ದಾರೆ. ದೂರ ಆಗ್ಬೇಕಾದ್ರೆ ಕಾರಣ ಕೊಟ್ಟು ಹೋಗ್ಬೇಕಲ್ಲ, ಸೊ ಅದಕ್ಕೋಸ್ಕರ ಇರಿಟೇಟ್ ಅಂತ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ಬಹಳ ಕಡಿಮೆ ಆಗಿರುತ್ತೆ. ಕ್ಯೂರಿಯಾಸಿಟಿನೇ ಇರಲ್ಲ ಯಾವ ವಿಚಾರಕ್ಕೂ. ಎಲ್ಲೋ ಒಂದ್ ಕಡೆ 1 ವೀಕ್ ನೀವೆಲ್ಲ ಊರಿಗೆ ಹೋಗಿ ಬರ್ತೀರಿ, ಹಬ್ಬಕ್ಕೆ ಹೋಗಿ ಬರ್ತೀರಿ, ಅಥವಾ ಆಫೀಸಿನ ಕೆಲಸದ ಮೇಲೆಲ್ಲ ಹೋಗ್ತೀರಿ, ವಾಪಸ್ ಮನೆಗೆ ಬರ್ತಿದ್ದಂಗೆನೆ ಹಬ್ಬ ಮನೆಗೆ ಬಂದ್ರ ಅಂತ ಒಂದು ಖುಷಿ ಪಡೋದು ಬಿಟ್ಬಿಟ್ಟು, ಯಾವ ಕ್ಯೂರಿಯಾಸಿಟಿ ಬಂದ್ರ ಸರಿ ಬಂದ್ರು ಬಿಡು, ಕ್ಯೂರಿಯಾಸಿಟಿನೇ ಇರಲ್ಲ, ಆ ಖುಷಿನೇ ಇರಲ್ಲ, ಎಲ್ಲ ಹಾಳಾಗೋಗಿರುತ್ತೆ ಖುಷಿ. ಇದು ನೋಡಿ, ಕ್ಯೂರಿಯಾಸಿಟಿ ಯಾವ ಇಷ್ಟಪಟ್ಟ ವ್ಯಕ್ತಿ ಮೇಲೆ ತಾನೇ ಇರುತ್ತೆ. ಬರ್ಲಿ ಈಗ ವೇಟ್ ಮಾಡ್ತಾ ಇದೀವಿ ಅನ್ನೋ ಒಂದಿರುತ್ತೆ. ಬಟ್ ಅವ್ರು ಏನೂ ಅಲ್ಲಿ ಕ್ಯೂರಿಯಾಸಿಟಿನೇ ಇಲ್ಲ ಅಂದ್ರೆ, ಸೊ ಏನ್ ಹೇಳಕ್ಕಾಗುತ್ತೆ. ಸೊ ಪ್ರೀತಿ ಕಡಿಮೆ ಆಗಿದೆ ಅಂತ, ದೂರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪಾಯಿಂಟ್, ಫ್ಯೂಚರ್ ಮಾತನ್ನ ಅವಾಯ್ಡ್ ಮಾಡ್ತಾರೆ. ನೀವೇನೋ ಫ್ಯೂಚರ್ ಬಗ್ಗೆ ಮಾತಾಡ್ತೀವಿ ತುಂಬಾ ಸೀರಿಯಸ್ ಆಗಿದ್ರೆ, ಅವ್ರದನ್ನ ರಿಯಾಕ್ಟೇ ಮಾಡಿದ್ರೆ ಎದ್ದು ಹೋಗ್ಬಿಡ್ತಾರೆ, ಏನೂ ಹೇಳಕ್ ಹೋಗಲ್ಲ. ಓಕೆ, ಇದಿಷ್ಟು ಪಾಯಿಂಟ್ಸ್ ಏನಿದೆಯಲ್ಲ, ನೀವು ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಗೆ ಗೊತ್ತು ಮಾಡದ ಹಾಗೆ ಸೈಲೆಂಟ್ ಆಗಿ ದೂರ ಹೋಗುವಂತ ವ್ಯಕ್ತಿ ಒಂದು ಲಕ್ಷಣ ಅಂತ ಹೇಳ್ಬೋದು. ನಿಮ್ಮ ಲೈಫಲ್ಲೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ತರ ನಡೀತಾ ಇದ್ರೆ ಎಚ್ಚೆತ್ಕೊಳ್ಳಿ. ಅಂಡ್ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಆದಷ್ಟು ಬೇಗ 53,000 ಕಂಪ್ಲೀಟ್ ಆಗಿ, ಅಂಡ್ ಸಾರಿ 53,000 ಅಲ್ಲ 43,000 ಕಂಪ್ಲೀಟ್ ಆಗಿ 44,000 ಆಗಲಿ ಅಂತ ಹೇಳ್ತಾ, ಆದಷ್ಟು ಬೇಗ 50K ಆಗಲಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.